ಬ್ಲೆಡ್ ಇರುತ್ತೆ, ಕೈಮಾ ಇರುತ್ತೆ, ಬೋಟಿ ಇರುತ್ತೆ. ಹಲೋ ಫ್ರೆಂಡ್ಸ್, ನಾನು ರೇಖಾ ಜೈನಿ. ಈಗ ನಾವು ಬಂದಿರೋ ಜಾಗ ಯಾವುದು ಅಂತ ನೋಡಿದ್ರೆ ಒಂದು ನಾನ್ ವೆಜ್ ಊಟ. ಸೊ ಇಲ್ಲಿ ಬಂದು ತುಂಬ ಫೇಮಸ್ ಅಂತ ಅಂದರು. ಸೊ ಇಲ್ಲಿ ಏನೆಲ್ಲ ವೆರೈಟೀಸ್ ಇದೆ ಅಂತ ಹೇಳಿಬಿಟ್ಟು ನೋಡೋಣ ಫ್ರೆಂಡ್ಸ್. ಆ್ಯಕ್ಚುಲಿ ಇದು ಎಕ್ಸಾಕ್ಟಾಗಿ ಇರೋದು ಬಂದು ಹೌಸಿಂಗ್ ಬೋರ್ಡ್ ಫ್ಲೇವ್ ಓವರು. ಸೊ ಓಕೆ ಫ್ರೆಂಡ್ಸ್, ಇಲ್ಲಿ ಏನೆಲ್ಲ ಇದೆ ಅಂತ ಹೇಳಿಬಿಟ್ಟು ನೋಡೋಣ. ನನ್ನ ಜೊತೆ ನೀವು ಕೂಡ ಬನ್ನಿ, ಹೋಗೋಣ. ಎಸ್ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ ನಾನ್ ವೆಜ್ ಊಟ. ಸೊ ಇಲ್ಲಿ ಏನೆಲ್ಲ ಸಿಗುತ್ತೆ ಅಂತ ನೋಡ್ಬೋದು. ಮುದ್ದೆ, ರೈಸ್, ಚಪಾತಿ, ಚಿಕನ್, ಕಬಾಬ್, ಮತ್ತು ಬೋಟಿ ಫ್ರೈ, ತಲೆ ಮಾಂಸ, ಮತ್ತು ಚಿಕನ್ ಫ್ರೈ, ಮತ್ತು ಬ್ಲೆಡ್ಡು. ಸೊ ಇದೆಲ್ಲ ಒಂದು ಕೂಡ ಬಂದು ಸಿಗುತ್ತೆ ಫ್ರೆಂಡ್ಸ್. ವೆರೈಟೀಸ್ ಇದೆ ಇಲ್ಲಿ ಚೆನ್ನಾಗಿ. ಸೊ ಬಂದರೆ ಟ್ರೈ ಮಾಡ್ಬೋದು. ಫ್ರೆಂಡ್ಸ್, ಈ ಲೆಫ್ಟ್ ಸೈಡ್ ಏನು ರೋಡ್ ಹೋಗುತ್ತಲ್ಲ, ಅದು ಟೂವರ್ಡ್ಸ್ ಬಸವೇಶ್ವರ ನಗರ್ಗೆ ಹೋಗೋ ರೋಡು ಆ್ಯಕ್ಚುಲಿ. ಸೊ ಈ ಸೈಡ್ ಏನು ಹೋಗ್ತಾ ಇದೆ ಅಲ್ಲ, ರೈಟ್ ಹ್ಯಾಂಡ್ ಸೈಡು. ಸೊ ಇದು ನೋಡಿ, ಈ ರೋಡು ಟೂವರ್ಡ್ಸ್ ಬಂದು ಹೌಸಿಂಗ್ ಬೋರ್ಡು ಸುಂಕದಕಟ್ಟೆಗೆ ಹೋಗೋ ರೋಡು. ಬಟ್ ಇಲ್ಲಿ ಇನ್ ಬಿಟ್ವೀನಲ್ಲಿ ಏನಿದೆ, ಈ ಹೌಸಿಂಗ್ ಬೋರ್ಡ್ ಫ್ಲೇವ್ ಓವರು. ಸೊ ಇಲ್ಲಿ ಲೊಕೇಟೆಡ್ ಆಗಿದೆ ಈ ಒಂದು ಏನಿದೆ ನಾನ್ ವೆಜ್ ಊಟ ಅನ್ನೋದು. ಸೊ ನಿಮಗೆ ಔಟ್ಸೈಡ್ ಮಾರುತಿ ವ್ಯಾನ್ ಇದೆಲ್ಲ ಕೂಡ ಬಂದು ಇರುತ್ತೆ. ಎಕ್ಸಾಕ್ಟ್ ಹೌಸಿಂಗ್ ಬೋರ್ಡು ಫ್ಲೇವ್ ಓವರ್ ಮೇಲೆ ಇದೆ ಈ ಒಂದು ಶಾಪು. ಈಗ ಲಂಚ್ ಟೈಮು ಸ್ಟಾರ್ಟ್ ಆಗ್ತಾ ಇದೆ ಫ್ರೆಂಡ್ಸ್. ಸೊ ಜನರೆಲ್ಲ ಈಗ ಬರ್ತಾ ಇದ್ದಾರೆ ಊಟಕ್ಕೆ. ಕಸ್ಟಮರ್ಸ್ ಎಲ್ಲ ಹೀಗೆ ಬರ್ತಿದ್ದಾರೆ ಫ್ರೆಂಡ್ಸ್. ಮತ್ತು ಇಲ್ಲಿ ಸ್ಪೆಷಲ್ ಏನಂದರೆ ಮಂಗಳವಾರ ಮತ್ತು ಭಾನುವಾರ, ಸೊ 2 ದಿವಸನೂ ಬಂದು ಇಲ್ಲಿ ಬಿರಿಯಾನಿ ಮಾಡ್ತಾರೆ. ಸೊ ಇದು ಇವ್ರದ್ದು ಸ್ಪೆಷಲು. ಫ್ರೆಂಡ್ಸ್, ಮತ್ತು ಪ್ರತಿ ಸೋಮವಾರವೂ ರಜಾ ಇರುತ್ತೆ, ಅಂಗಡಿ ಇರೋದಿಲ್ಲ. ಮಂಡೇ ಹಾಲಿಡೇ. ಬ್ಲೆಡ್ಡು ಓಕೆ, ಚಿಲ್ಲಿ ಚಿಕನ್, ಹಾಂ, ಕೈಮಾ ಓಕೆ, ಚಪಾತೀಸ್, ಹಾಂ ಸರಿ ಓಕೆ, ಚಿಕನ್ ಗ್ರೇವಿ ಓಕೆ, ಹಾಂ, ಮುದ್ದೆ, ರಸಮ್. ಸೊ ಇಷ್ಟು ಐಟಮ್ಸು ರೆಗ್ಯುಲರ್ ಇರುತ್ತೆ ಅಲ್ವಾ ಸರ್? ಓಕೆ. ಓಕೆ ಹಾಂ ಓಕೆ, ಖಂಡಿತ ಸರ್. ಫ್ರೆಂಡ್ಸ್ ನೋಡ್ಬೋದು, ಮುದ್ದೆ ಮತ್ತು ಇದು ಚಿಕನ್ ಕುರ್ಮಾ ಮತ್ತು ಇದು ಕೈಮಾ ಕೊಟ್ಟಿದ್ದಾರೆ. ಓಕೆ ಫ್ರೆಂಡ್ಸ್, ನೋಡೋಣ ಇಲ್ಲಿ ಹೇಗಿದೆ ಟೇಸ್ಟು ಅಂತ ಹೇಳಿಬಿಟ್ಟು ಈ ಒಂದು ಬಾಡೂಟ. ಹಾಂ ಫ್ರೆಂಡ್ಸ್, ಮುದ್ದೆ ಅಂತೂ ತುಂಬ ಸಾಫ್ಟಾಗಿದೆ, ಆನೆಸ್ಟಾಗಿ ಹೇಳ್ತಾ ಇದ್ದೀನಿ. ಚಿಕನ್ ಕುರ್ಮಾ, ಮುದ್ದೆ ಚಿಕನ್ ಕುರ್ಮಾ ಇದು. ಆಹಾ, ಮತ್ತೊಮ್ಮೆ ಇನ್ನೊಂದು ಟೇಸ್ಟ್ ಮಾಡಿದ್ರೆ ಏನೆಲ್ಲ ಮಸಾಲೆ ಇದೆ, ಏನೆಲ್ಲ ಇಂಗ್ರೀಡಿಯೆಂಟ್ ನಮಗೆ ಫೀಲ್ ಆಗುತ್ತೆ ಅಂತ ಕಂಡುಹಿಡಿದು ಬಿಡ್ಬೋದು ಫ್ರೆಂಡ್ಸ್. ಫ್ರೆಂಡ್ಸ್, ಬಿಲ್ಕುಲ್ ಮನೆ ಊಟ. ಅಂದರೆ ಈ ಹೋಟೆಲಲ್ಲಿ ನಾವು ತಿನ್ನೋ ಆ ಒಂದು ಹೋಟೆಲ್ ಫ್ಲೇವರ್ಸ್ ಹೇಗಿರುತ್ತೆ, ಸೊ ಆ ಥರ ಇಲ್ಲ. ಬಿಲ್ಕುಲ್ ಮನೆ ಊಟ ಹೇಗಿರುತ್ತೆ ಆ್ಯಸ್ ಇಟ್ ಈಸ್ ಸೇಮ್ ಇದೆ. ಸೊ ಆ ಥರ ಇದೆ. ನೆಕ್ಸ್ಟು ಪೀಸು ಚಿಕನ್ ಪೀಸು. ಹಾಂ ನೋಡ್ಬೋದು. ಆ್ಯಕ್ಚುಲಿ ಎಸ್, ಸಾಫ್ಟಾಗಿದೆ ಫ್ರೆಂಡ್ಸ್. ಚಿಕನ್ನು ಸಾಫ್ಟ್ ಇದೆ, ಗಟ್ಟಿ ಇಲ್ಲ.
ತುಂಬ ಟೆಂಡರಿಯಾಗಿ ಬಾಯ್ಲ್ ಆಗಿದೆ ಈ ಒಂದು ಚಿಕನು. ಟೇಸ್ಟು 100% ನಾವು ಮನೇಲಿ ಹೇಗೆ ಮಾಡ್ತೀವಿ ಹಾಗೆ ಫೀಲ್ ಆಗ್ತಾ ಇದೆ ಫ್ರೆಂಡ್ಸ್. ಮತ್ತು ಒಂದು ಸ್ವಲ್ಪ ಈ ಗರಂ ಮಸಾಲೆ ಏನಿದೆ, ಗರಂ ಮಸಾಲೆ ಬಂದು ಹಾಕಿದ್ದಾರೆ. ಬಟ್ ಸ್ಪೈಸಿ, ಲೈಟ್ ಸ್ಪೈಸಿ ಇದೆ, ಚೆನ್ನಾಗಿದೆ. ಈ ಉಪ್ಪು ಖಾರ ಇದೆಲ್ಲ ಹೇಗಿರಬೇಕು ಕರೆಕ್ಟಾಗಿ ಫೀಲ್ ಆಗ್ತಾ ಇದೆ. ಅಂದರೆ ಯಾವುದೂ ಕೂಡ ಬಂದು ಓವರ್ಲ್ಯಾಪ್ ಮಾಡ್ತಾ ಇಲ್ಲ. ಅಂದರೆ ಖಾರ ಆಗಿರ್ಬೋದು, ಉಪ್ಪು ಆಗಿರ್ಬೋದು ಜಾಸ್ತಿ ಇಲ್ಲ, ಕರೆಕ್ಟಾಗಿದೆ. ಮುದ್ದೆಗೆ ಈ ಒಂದು ಚಿಕನ್ ಕುರ್ಮಾ ಬ್ಯೂಟಿಫುಲ್ ಆಗಿದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಈ ಒಂದು ಕೈಮಾ ಮಾಡಿದ್ದಾರೆ. ಮಟನ್ ಕೈಮಾ ಇಲ್ಲಿ ನೋಡಿ, ಮಟನ್ ಕೈಮಾ ಇದ್ರದ್ದು ಇದು ನೋಡಿ, ಟೆಕ್ಸ್ಚರ್ ನೋಡಿ ಮಟನ್ ಕೈಮಾದು. ಗಟ್ಟಿ ಇಲ್ಲ, ಇದು ಕೂಡ ಅಷ್ಟೇ ನೋಡಿ, ಸಾಫ್ಟ್ ಇದೆ ನೋಡಿ. ಪ್ರೆಸ್ ಮಾಡಿದ ತಕ್ಷಣ ಸಾಫ್ಟ್ ಆಗುತ್ತೆ. ಸೊ ಇದು ನೋಡೋಣ. ಫ್ರೆಂಡ್ಸ್, ಕೈಮಾ ಒಳಗೆ ಕೆಲವೊಂದು ಗರಂ ಮಸಾಲೆನ ಬಂದು ಸ್ಟಫ್ ಮಾಡಿದ್ದಾರೆ. ಸೊ ಅದು ತುಂಬ ಚೆನ್ನಾಗಿ ಫೀಲ್ ಆಗ್ತಾ ಇದೆ. ಮತ್ತು ಮೇಯ್ನಾಗಿ ಬಂದು ಈ ಒಂದು ಇಲ್ಲಿ ನೋಡಿ ಗ್ರೀನ್ ಲೀವ್ಸ್ ಏನಿದೆ, ಅಂದರೆ ಈ ಒಂದು ಸಬ್ಬಕ್ಕಿ ಸೊಪ್ಪು ಇಲ್ಲಿ ನೋಡಿ, ಈ ಒಂದು ಇಲ್ಲಿ ನೋಡಿ ಲೀವ್ಸು, ಇಲ್ಲಿ ನೋಡಿ ಫುಲ್ ಈ ಒಂದು ಗ್ರೀನ್ ಲೀವ್ಸು ಸ್ಟಫ್ ಮಾಡಿದ್ರಿಂದ ಸೊ ಬಾಯಲ್ಲಿ ಹಾಕಿದ ತಕ್ಷಣ ಈ ಒಂದು ಸಬ್ಬಕ್ಕಿ ಸೊಪ್ಪು ಏನಿದೆ ಮತ್ತು ಈ ಒಂದು ಕೋರಿಯಂಡರು, ಕೊತ್ತಂಬರಿ ಸೊಪ್ಪು, ಸೊ ಈ ಒಂದು ಗ್ರೀನಿಶ್, ಸೊ ಅದು ಗ್ರೀನ್ ಬಂದು ಇಲ್ಲಿ ಫೀಲ್ ಮಾಡ್ಬೋದು ಫ್ರೆಂಡ್ಸ್. ತುಂಬ ಇದೆ ಕೈಮಾ ಫುಲ್ಲು, ಬಟ್ ಚೆನ್ನಾಗಿದೆ. ಒಳಗೆ ಕೆಲವೊಂದು ಮಸಾಲೆಸ್ ಎಲ್ಲ ಹಾಕಿದ್ದಾರೆ. ನೈಸ್. ನನಗೆ ಈ ಒಂದು ಏನಿದೆ ಮಸಾಲೆ, ಅಂದರೆ ಈ ಒಂದು ಸಾರಿಗೆ ಹಾಕಿರೋ, ಈ ಒಂದು ಚಿಕನ್ ಕುರ್ಮಾಗೆ ಹಾಕಿರೋ ಈ ಒಂದು ಇಂಗ್ರೀಡಿಯೆಂಟು ನಿಜವಾಗ್ಲೂ ಒಂದು ಸ್ವಲ್ಪ ಈ ಒಂದು ಹೋಮ್ಲಿ ಫುಡ್ ಅಂತ ಏನು ಹೇಳ್ತೀವಿ ಅದು 100% ಫೀಲ್ ಆಗ್ತಾ ಇದೆ ಫ್ರೆಂಡ್ಸ್. ಇಲ್ಲಿ ಹೋಮ್ಲಿ ಫುಡ್ಡು. ಆಹಾ, ನೈಸ್. ನಮಸ್ಕಾರ ಮೇಡಮ್. ಸರ್, ಇದೇನಿದೆ ಬಾಡೂಟ ಯಾವಾಗಲಿಂದ ಇದೆ ಸರ್ ಇಲ್ಲಿ? 25 ಡೇಸಿಂದ ಇದೆ ಮೇಡಮ್. ಓಕೆ, ಇದಕ್ಕೆ ಮುಂಚೆ ಬೇರೆ ಕಡೆ ಇಟ್ಟಿದ್ರಾ? ಬೇರೆ ಮಾಡಿದೆ ಮೇಡಮ್. ಓಕೆ ಸರ್, ಏನೆಲ್ಲ ವೆರೈಟೀಸ್ ನಿಮ್ಮ ಹತ್ರ ಇರುತ್ತೆ ಸರ್? ಮೇಡಮ್, ಚಿಲ್ಲಿ ಚಿಕನ್ ಇರುತ್ತೆ, ಬ್ಲೆಡ್ ಇರುತ್ತೆ, ಕೈಮಾ ಇರುತ್ತೆ, ಬೋಟಿ ಇರುತ್ತೆ. ಓಕೆ, ಇದು ಬಿಟ್ಟು ಬೇರೆ ಹಲವಾರು ರೈಸ್ ಐಟಮ್ಸ್, ರೈಸು, ಮುದ್ದೆ, ಚಪಾತಿ ಎಲ್ಲ. ಓಕೆ, ಇದೆಲ್ಲ ಇರುತ್ತೆ. ಓಕೆ, ಟೈಮಿಂಗ್ಸ್ ಏನಾದ್ರು ಇದೆಯಾ ಸರ್? ಇದೆ ಮೇಡಮ್, 12:30 5 o'clock. 12:30 5 o'clockವರೆಗೂ. ಓಕೆ ಫ್ರೆಂಡ್ಸ್, ಸೊ ಈ ಒಂದು ನಾನ್ ವೆಜ್ ಊಟ ಏನಿದೆ ಇಲ್ಲಿ ಬಂದು ಫುಡ್ ರಿವ್ಯೂ ಮಾಡಿದ್ದೀನಿ. ಮತ್ತು ಇದ್ರದ್ದು ಅಡ್ರೆಸ್ ಏನಿದೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಫ್ರೆಂಡ್ಸ್. ಸೊ ಬನ್ನಿ, ವಿಸಿಟ್ ಮಾಡಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ರೇಖಾ ಜೆನಿ. ಥ್ಯಾಂಕ್ ಯು ಆ್ಯಂಡ್ ಬಾಯ್ ಫ್ರೆಂಡ್ಸ್.